ಕಾಂಗ್ರೆಸ್ನ 5 ಗ್ಯಾರಂಟಿಗಳು ನಿಮ್ಮ ಮನೆಗೆ ತಲುಪಿದಾವ? 5 ಗ್ಯಾರಂಟಿ ನಮಗಂತೂ ಯಾವುದು ತಲುಪ್ತಾ ಇಲ್ಲ. ನಾವು ಮಿಡಿಲ್ ಕ್ಲಾಸ್ ಅವರು, ಈ ಕಡೆ ಫ್ರೀನೂ ತೊಗೊಳಕ್ಕಾಗ್ದಂಗೆ, ಈ ಕಡೆ ದುಡ್ಡು ಕೊಟ್ಟು ತೊಗೊಳಕ್ಕಾಗ್ದಂಗೆ ಜೀವನ ಸಾಗಿಸ್ತಾ ಇದ್ದೀವಿ. ಇವರು ಇಷ್ಟೊಂದು ನುಡಿದಂತೆ ನಡೆಯೋ ಬದಲು ಜನರಿಗೆ ಮೆಡಿಸಿನ್ ಫ್ರೀ ಆ ಥರ ಮಾಡಿಬಿಟ್ಟು ಮಕ್ಕಳಿಗೆ ಎಜುಕೇಷನ್ ಫ್ರೀ, ಸ್ಕಾಲರ್ಶಿಪ್ಸ್ ಆ ಥರ ಕೊಟ್ಟಿದ್ರೆ ಯೂಸ್ ಆಗಿರೋದು. ಈ ಥರ ಗ್ಯಾರಂಟಿ ಕೊಡೋದು ವೇಸ್ಟ್. ಈ ಕಡೆ ಫ್ರೀ ಅಂತ ಹೇಳ್ತಾರೆ, ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಈ ಸರ್ಕಾರನೇ ಬೇಕಾ? ನಡೆದಿದ್ದಾರ ಸಿದ್ದರಾಮಯ್ಯ ಸರ್ಕಾರ? ನಡೆದಿಲ್ಲ ಸರ್, ಯಾವ ಸರ್ಕಾರ ನಡೆದಿಲ್ಲ. ಹೆಚ್ಚಿಸಿದ್ದಾರೆ ಜಾಸ್ತಿ, ಎಲ್ಲ ರೇಟ್ ಕಮ್ಮಿ ಮಾಡಿ. ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸರ್ಕಾರ ಬೆಲೆ ಏರಿಕೆ ಅಂತ ಹೆಚ್ಚಳಗಳನ್ನೆಲ್ಲ ಮಾಡ್ತಾ ಇದೆ. ಇದು ನಿಮಗೆ ಎಷ್ಟು ಹೊರೆಯಾಗಿರ್ಬೋದು ಜನಸಾಮಾನ್ಯರಿಗೆ ಅಂತ? ಸಿಕ್ಕಾಪಟ್ಟೆ ತೊಂದರೆ ಆಗೋಗಿದೆ. ಗ್ಯಾರಂಟಿಗಳು ಕೊಟ್ಟು ಗ್ಯಾರಂಟಿಯಿಂದ ಏನು ಯೂಸ್ ಇಲ್ಲ. ಎಲ್ಲ ರೇಟುಗಳು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಪೆಟ್ರೋಲು, ಡೀಸಲು ಮತ್ತು ಕಂದಾಯ ಬಂದಾಯ ತರಕಾರಿ ಎಲ್ಲ ಜಾಸ್ತಿ ಆಗೋಗಿದೆ. ವಿಪರೀತ ತೊಂದರೆಗಳಾಗೋಗಿದೆ. ಇವಾಗ ಅದು ಹೆಂಗೆ ಡೆವಲಪ್ ಮಾಡ್ತಾರೆ, ಹೆಂಗೆ ಅಭಿವೃದ್ಧಿ ಮಾಡ್ತಾರಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಮತ್ತೀಗ ಎಲ್ಲ ಕಡೆ ಆ್ಯಡ್ಗಳನ್ನ ಹಾಕ್ತೊಂದು ತಿರುಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ನುಡಿದಂತೆ ನಡೆದಿದ್ದೇವೆ ಅಂತ. ಹಾಗಾದರೆ ನಡೆದಿದ್ದಾರೆ ಅವರು ಅಂತ? ಏನು ನಡೆದೇ ಇಲ್ಲ, ಸುಮ್ಮನೆ ಹೇಳ್ತಾನೆ ಇದ್ದಾರೆ ನಡೆದಂಗೆ ನೋಡ್ತಿದ್ದೀವಿ ಅದು ಇದು ಅಂತ. ಏನು ಅಭಿವೃದ್ಧಿನೇ ಇಲ್ಲ ನೋಡಿ. ಹಿಂಗೆ ರೋಡುಗಳು ಹೆಂಗಿದೆ, ಏನಿಲ್ಲ, ಏನು ಒಂದು ಚರಂಡಿ ಸುತ್ತಕ್ಕೆ ಕ್ಲೀನ್ ಆಗ್ತಾ ಇಲ್ಲ. ಡೆಂಗು ಜ್ವರ ಸಿಕ್ಕಾಪಟ್ಟೆ ಜಾಸ್ತಿ ಅವಳಿ ಆಗೋಗ್ತಾ ಇದೆ. ತುಂಬ ತೊಂದರೆ ಆಗೋಗ್ತದೆ. ಸರಿ, ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿಗಳಲ್ಲಿ ನಿಮ್ಗೆ ಯಾವುದಾದ್ರೂ ಲಭಿಸಿದೇವಾ ಅಂತ? ಯಾವುದೊಂದು ಕರೆಂಟ್ ಬಿಲ್ ಬರ್ತಾ ಇದೆ, ಬಸ್ಸಲ್ಲಿ ಹೋಗ್ತಾರೆ ಹೆಂಗಸರು ಎಲ್ಲ ಜುಟ್ಟುಗಳು ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ ಇವಾಗೆಲ್ಲ. ಅದೇ ಅವರು ಜುಟ್ಟುಗಳು ಹಿಡ್ಕೊಂಡು ಹೊಡೆದಾಡ್ತಿದ್ದಾರೆ. ಮತ್ತು ಈ ಲಕ್ಷ್ಮಿ ಭಾಗ್ಯಗಳು, ಈ ಗೃಹಲಕ್ಷ್ಮಿ ಭಾಗ್ಯಗಳು ನಿಮ್ಮ ಮನೆ ಹೆಣ್ಮಕ್ಳಿಗೆ ತಲುಪ್ತಾ ಇದ್ದಾವ ಅಂತ? 1-2-3 ತಿಂಗಳು ಬಂತು, ಮತ್ತೆ ಬರಲೇ ಇಲ್ಲ. ಹಾಂ, ಒಂದು ವರ್ಷ 1 ತಿಂಗಳು ಮಾಡಿದ್ರೆ 50 ಕೋಟಿ ಅವರೇ ತಿಂದಾಕ್ತಾರೆ, ನುಂಗಾಕ್ತಾರೆ. ಅದರಲ್ಲಿ ಏನಿರುತ್ತೆ? ಅದು ಯಾರು ಕೇಳೋಕ್ಕಾಗುತ್ತೆ? ಅವ್ರು ಕೇಳಿದ್ರೆ ಇವ್ರು ಕೇಳಂತಾರೆ, ಇವ್ರು ಕೇಳಿದ್ರೆ ಅವ್ರು ಕೇಳಂತಾರೆ. ಯಾವುದು ಬರ್ತಾನೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದು ಟೈಮಲ್ಲಿ ಒಂದು 4-5 ದಿವಸ ಇರೋಷ್ಟೊತ್ತಿಗೆ ಬಂತು ಅಷ್ಟೇ. ಮತ್ತು ಒಂದು ನಯಾ ಪೈಸಾನೂ ಬಂದಿಲ್ಲ ಅಭಿವೃದ್ಧಿಗೆ. ಹಾಗಾದರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದ್ಯಾವುದು ಬಂದಾಗಿದ್ದಾವೆ ಅಂತ ಯೋಜನೆಗಳು? ಏನು ಇವಾಗ ಗೃಹಲಕ್ಷ್ಮಿ ಬಂದಾಗಿದೆ, ಮತ್ತು ಇದು ಯಾವುದು ಯುವ ಜ್ಯೋತಿನೂ ಬಂದಾಗಿದೆ. ಇವಾಗ ಬರ್ತಾ ಇರೋದು ಬಸ್ಸು, ಇದು ಅಕ್ಕಿದು ಬರ್ತಾ ಇಲ್ಲ. ಸುಮ್ಮನೆ 5 kg 170 ರೂಪಾಯಿ ಒಬ್ಬರು ಕೊಡ್ತೀನಂತ, ಅದು 2 ದಿನ ಬಂತು. ನಿನ್ನೆ ಕೆಲವೊಂದಿಷ್ಟು ಜನ ಹೇಳಿದ್ರು ಸೊಸೈಟಿಯಿಂದ ಅಕ್ಕಿ 3 kg ಕೊಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಜಾಸ್ತಿ ಅಂತ. ಏನು ಬರ್ತಾನೆ ಇಲ್ಲ ಅಲ್ವಾ? ಆ ಸೆಂಟ್ರಲಲ್ಲಿ ಕೊಟ್ಟಿರೋದು 5 kg ಸುಧಾನೂ ಬರ್ತಾ ಇಲ್ಲ, 3 kg ಬರ್ತಾ ಇದೆ. 3 kg ಬರ್ತಾ ಇದೆಯಾ? ಹಾಗಾದರೆ ಹಾಲಿನ ದರ ಸಹ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ 2 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ನಿಮಗೆ ಎಷ್ಟು ಹೊರೆ ಆಗಿರ್ಬೋದು? ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತವೆ, ಅವಕ್ಕೆ ಪಾಲನೆ ಪೋಷಣೆ ಮಾಡೋಕೆ ಹಾಲು ಬೇಕೇ ಬೇಕು. ಅಂಥದ್ರಲ್ಲಿ ನಿಮಗೆ ಆಗೋದು ಇವಾಗ ಹಾಲು ದಿನ ಬೇಕೇ ಬೇಕು. ಹಾಲಿನ ರೇಟ್ ಜಾಸ್ತಿ ಆಗೋಗಿದೆ. ಮತ್ತು ರೈತರಿಗೆ 2 ರೂಪಾಯಿ ಕಡಿತ ಮಾಡಿದ್ದಾರೆ. 4 ರೂಪಾಯಿ ಕಮಿಷನ್ ಅವ್ರು ತಿಂತಾ ಇದ್ದಾರೆ ಅಷ್ಟೇ. ಸೊಂಬನ್ನು ಬಿಟ್ಟು ಇನ್ನೆಲ್ಲರೂ ರೇಟೇ ಇದೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಕಡಿಮೆ. ಅಲ್ಲ, ಈ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ತಲುಪಿದವ ನಿಮ್ಮ ಮನೆಗೆ? ನಮ್ಮ ಮನೆಗೆ ನಾವು ತಗೊಂಡವರೆಲ್ಲ ಕೊಟ್ಟಿಲ್ಲ. ಈಗ ನೋಡಿ, ಹೇಳೋದಲ್ಲ, ಯಾರೂ ಕೇಳಲಿಲ್ಲ. ಇವರು ಚುನಾವಣೆ ಗಿಮಿಕ್ಕಿ ಮಾಡಿರೋ ಬಡವ್ರಿಗೆ ಒಳ್ಳೇದಾಗಿರ್ಬೋದು, ಆಗಿರೋರಿಗೆ ಎಲ್ಲರಿಗೂ ಇಲ್ಲ. ಈ ಗೃಹಲಕ್ಷ್ಮಿ ಯೋಜನೆಗಳು ನಿಮ್ಮ ಮನೆ ಹೆಣ್ಮಕ್ಳಿಗೆ ತಲುಪಿದೆ? ಯಾರಿಗೂ ಇಲ್ಲ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಸ್ವಲ್ಪ ದಿನ ಬಂತು ಆಮೇಲೆ ಬಂದ್ ಮಾಡಿದ್ರು ಅಂತ. ನಮಗೆ ನಾವು ಕೇಳೂ ಇಲ್ಲ, ನಮಗೆ ಬಂದೂ ಇಲ್ಲ. ಬಸ್ ಫ್ರೀ ಅಂತೂ ಇದ್ದೇ ಇದೆ. ನಾವಂತೂ ಹೋಗ್ತಿಲ್ಲ. ನಮ್ಮ ಮನೆಗಿರೋದೇ 3 ಜನ. ನನ್ನ ಹೆಂಡತಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಹೋಗೋದೇ ಇಲ್ಲ ಮನೆ ಬಿಟ್ಟು. ಅಂದರೆ ಈ ಕರೆಂಟ್ ಫ್ರೀ ಬರ್ತಾ ಇದೆ ಮನೆಗೆ? ಇಷ್ಟು 2 ತಿಂಗಳಿಂದ ಇಲ್ಲ. 2 ತಿಂಗಳಿಂದ ಇಲ್ಲ. ಇದು ನುಡಿದಂತೆ ನಡೆದಿದ್ದೇವೆ ಅಂತ? ಅದು ನಿಮಗೆ ಸೇರಿದ್ದು ಅಥವಾ ಅವ್ರಿಗೆ ಹೇಳೋರಿಗೆ ಸೇರಿದ್ದು. ನಾನು ಅಭಿಪ್ರಾಯ ಪಟ್ಟಲ್ಲ. ನನಗೆ ಇದೆಲ್ಲ ಸೋಮಾರಿತನನ, ಶುಗರು BP ಜಾಸ್ತಿ ಮಾಡೋದು ಕೊಟ್ಟವರಷ್ಟೇ. ಸಾರ್ವಜನಿಕರಿಗೆ ಒಳ್ಳೆಯದಲ್ಲ. ಶುಗರು BP ಜಾಸ್ತಿ ಆಗಿ ಅವರು ಮೆಡಿಕಲ್ಗೆ ಹೋಗಲಿ, ಅಲ್ಲಿಂದ ಇಂಡೈರೆಕ್ಟ್ ತಗೊಳ್ಳೋಣ ಅಂತೇಳಿ ಇದು ಮಾಡಿದ್ದಾರೆ. ಇದು ನುಡಿದಂತೆ ನಡೆದಿದ್ದೇವೆ, ಅದು ಬಿಡಿ. ಅದಾದಮೇಲೆ ಜನಕ್ಕೆ 2 ರೂಪಾಯಿ ಹೊರೆ ಆಗೋದಿಲ್ಲ ಅಂತಿದ್ದಾರೆ. 2-3 ರೂಪಾಯಿ ಡೀಸೆಲ್ 3 ರೂಪಾಯಿ ಇಳಿಸಿದ್ರು. ಈಗ 100 ರೂಪಾಯಿ ಅಲ್ಲ, 100 ರೂಪಾಯಿ ಆಗ್ಬೇಕು. 100 ರೂಪಾಯಿ ಆಗ್ಬೇಕಾದ್ರೆ ಈ ಥರ 2 ರೂಪಾಯಿ 50 ಸೇರಿ 100 ಆಗೋದು. ತುಂಬ ದುಬಾರಿ ಆಗ್ಬಿಟ್ಟಿದೆ. ಮಿಡಿಲ್ ಕ್ಲಾಸ್ ಅವರು ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಸುಮ್ಮನೆ ಇದು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ
ಮಿಡಿಲ್ ಕ್ಲಾಸ್ ಅವರು ಬದುಕೋದಕ್ಕೆ ತುಂಬ ಕಷ್ಟ ಮಾಡಿಬಿಟ್ಟಿದ್ದಾರೆ. ಈಗ ಬಡವರು ಕಡು ಬಡವರು ಹೆಂಗಾರು ಬದುಕೋಬೋದು, ಅದಕ್ಕೂ ಫ್ರೀ ಕೊಡ್ತಾರೆ, ಇದು ಫ್ರೀ ಕೊಡ್ತಾರೆ. ಬಟ್ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದು ಅವ್ರು ಕೊಟ್ಟಿರೋ ಗ್ಯಾರಂಟಿಗಳಿಂದ. ಜೀವನನೇ ತುಂಬ ಕಷ್ಟ ಆಗಿದೆ. ಇವಾಗ ನೋಡಿ, ಮೊನ್ನೆನೂ ಇದರ ಪೆಟ್ರೋಲು ಡೀಸೆಲ್ ರೇಟೆಲ್ಲ ಹೆಚ್ಚಿಗೆ ಮಾಡಿದ್ರು. ಪೆಟ್ರೋಲು ಡೀಸೆಲ್ ಹೆಚ್ಚಿಗೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲನೂ ರೇಟು ಹೆಚ್ಚಿಗೆ ಆಗುತ್ತೆ. ತುಂಬ ಕಷ್ಟ ಆಗಿದೆ ಸರ್. ಸರಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ನಿಮ್ಮ ಮನೆಗೆ ತಲುಪಿದಾವ? 5 ಗ್ಯಾರಂಟಿ ನಮಗಂತೂ ಯಾವುದು ತಲುಪ್ತಾ ಇಲ್ಲ. ನಾವು ಮಿಡಿಲ್ ಕ್ಲಾಸ್ ಅವರು ಈ ಕಡೆ ಫ್ರೀನೂ ತೊಗೊಳಕ್ಕಾಗ್ದಂಗೆ, ಈ ಕಡೆ ದುಡ್ಡು ಕೊಟ್ಟು ತೊಗೊಳಕ್ಕಾಗ್ದಂಗೆ ಜೀವನ ಸಾಗಿಸ್ತಾ ಇದ್ದೀವಿ. ತುಂಬ ಕಷ್ಟ ಆಗಿದೆ. ಸರಿ, ಗೃಹಲಕ್ಷ್ಮಿ ಯೋಜನೆಗಳು ನಮ್ಮ ಮನೆ ಹೆಣ್ಮಕ್ಳಿಗೆ ತಲುಪಿದಾವ ಅಂತ? ಇಲ್ಲ ಸರ್ ನಮ್ಮದ್ರಲ್ಲಿ ಯಾರಿಗೂ ತಲುಪಿಲ್ಲ. ನಮ್ಮ ಮನೇಲಿ ನಾವು 4 ಜನ ಇದ್ದೀವಿ. ಈ 3 ಜನ ಲೇಡೀಸೇ ಇದ್ದಾರೆ, ಬಟ್ ಒಬ್ರಿಗೂ ಬರೋದಿಲ್ಲ. ಯಾರು ದುಡ್ಡು ಕೊಟ್ಟು ಅವರು ಮಾಡಿಸ್ಕೊಳ್ತಾರೋ ಅವ್ರಿಗೆ ಮಾತ್ರ ತಲುಪುತ್ತೆ ಅಷ್ಟೇ, ಬೇರೆ ಯಾರಿಗೂ ತಲುಪಲ್ಲ. ಮಿಡಲ್ ಕ್ಲಾಸ್ ಜೀವನ ತುಂಬ ವರ್ಷ ಆಗೋಗಿದೆ. ಈ ಸರ್ಕಾರದಲ್ಲಿ ತುಂಬ ಕಷ್ಟ ಆಗಿದೆ ಮಿಡಲ್ ಕ್ಲಾಸ್ ಅವ್ರು ಬದುಕೋದು. ಸಿದ್ದರಾಮಯ್ಯ ಸರ್ಕಾರದವರು ನುಡಿದಂತೆ ನಡೆದಿದ್ದಾರಾ? ಸರ್, ನುಡಿದಿಂತ ನಡೆದಿದ್ದಾರೆ, ಅದರಲ್ಲೇನು ಇದಿಲ್ಲ. ಬಟ್ ಮಿಡಲ್ ಕ್ಲಾಸ್ ಜನರನ್ನು ನೋಡಬೇಕಾಗಿತ್ತು, ಅವರು ಅದನ್ನು ನೋಡಿಲ್ಲ. ಅವರು ಸುಮ್ಮನೆ ಮೊದಲು ಇಲ್ಲ ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಎಲ್ಲರಿಗೂ ಹೇಳಿದ್ರು. ಬಟ್ ಇವಾಗ ಅದೆಲ್ಲ ಆಗ್ತಾ ಇಲ್ಲ. ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಕಷ್ಟ ಆಗಿದೆ. ಬಟ್ ಗಂಡು ಮಕ್ಕಳಿಗೆ ಯಾವುದೇ ಥರದ ಲಾಭ ಆಗಿಲ್ಲ ಗ್ಯಾರಂಟಿಗಳಿಂದ ಅಂತ ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ 100% ರೈಟ್ ಸರ್. ಇವಾಗ ನೋಡಿ, ಬಸ್ಸೆಲ್ಲ ಬರೀ ಲೇಡೀಸೇ ಜಾಸ್ತಿ ಇರ್ತಾರೆ ಅಷ್ಟೇ. ಅದು ಬಿಟ್ಟು ಗಂಡಸ್ರಿಗೆ ತುಂಬಾ ಕಷ್ಟ ಆಗಿದೆ. ಬಸ್ಸಲ್ಲೆಲ್ಲ ಈ ಒಂದು ಬಸ್ಸಿಂದ ಫ್ರೀ ಕೊಟ್ಟಿದ್ದಾರಲ್ಲ, ಬಸ್ಸಲ್ಲೆಲ್ಲ ಹೆಣ್ಮಕ್ಳು ಹೊಡೆದಾಡ್ತಾ ಇದ್ದಾರೆ. ಈ ಬಗ್ಗೆ ಏನಂತೀರಿ? ಆ ಥರ ಅದೇನಿಲ್ಲ ಸರ್, ಆ ಥರ ನಾವು ನೋಡ್ದಂಗಿಲ್ಲ. ಅದು ಸುಮ್ಮನೆ ಬೋಗಸ್ ಮಾಡ್ತಾರೆ ಅಷ್ಟೇ. ಬಟ್ ಆ ಥರ ಏನೂ ಆಗಿಲ್ಲ ಸರ್. ಯೋಜನೆ ಐತಲ್ಲ, 2,000 ರೂಪಾಯಿ ಬರ್ತಾ ಐತೆ. ಈ 1 ತಿಂಗಳು ಮಾತ್ರ ಇದು ಬಂದಿಲ್ಲ, ಈ 1 ತಿಂಗಳು. ಆಮೇಲೆ ಬಂದ್ಬಿಟ್ಟು ಕರೆಂಟ್ ಬಿಲ್ಲು ಎಲ್ಲ ಬರ್ತಾಯಿದೆ. ಇದು 1 ತಿಂಗಳು ಬರ್ತಾ ಇಲ್ಲ. ಯಾವುದೇ ಈ 1 ತಿಂಗಳು ಮಾತ್ರ. ಈ 1 ತಿಂಗಳು ಬರ್ತಾ ಇಲ್ಲ ಕರೆಂಟ್. ಅದೇ ಹೋದ ತಿಂಗಳು, ಈ ತಿಂಗಳು ಅಂದರೆ ಹೋದ ತಿಂಗಳು ಸ್ಟಾಪ್ ಮಾಡೋರು ಅಷ್ಟೇ. ಆಮೇಲೆ ಬಸ್ ಫ್ರೀ ಎಲ್ಲನೇ ಅದು ಪಕ್ಕ ಆಗ್ತಾಯಿದೆ. ಬಟ್ ಜನನೇ ಫ್ರೀಗೆ ಒಂದು ಮೋಸ ಹೋಗಿ ಈಗಾಗಲೇ ಹಾಕಿಬಿಟ್ಟಿದಾರಲ್ಲ, ಓಟ್ನ ತಂದು ಬಿಟ್ಟಿದ್ದಾರೆ ಈಗ ರಾಜ್ಯ ಸರ್ಕಾರ. ಅದು ಏನು ಮಾಡೋಕ್ಕಾಗುತ್ತೆ ನಾವು? ಜನಗಳು ದುಡ್ಡು ಆಸೆಗೋಸ್ಕರ ಹಾಕಿದ್ದಾರೆ ಅಷ್ಟೇ. ಜನಗಳು ಅಷ್ಟೇ 500,000 ಕೊಡೋದು ಎಂಜಲ್ ಕಾಸಿಗೆ ಹಾಕಿದ್ದಾರೆ. ಅದು ಬೇರೆ ಏನು ತಪ್ಪು ಮಾಡಿಲ್ಲ ಅಂದರೆ ಎಂಜಲು ಕಾಸಿಗೋಸ್ಕರ ಓಟ್ ಹಾಕಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಒಳ್ಳೆಯದು ಕೆಟ್ಟದ್ದು ಮಾಡಿಲ್ಲ. ಆ ಬಸ್ಸು ಫ್ರೀ ಬಿಟ್ಟಿರೋದು ತುಂಬ ತೊಂದರೆ ಆಗಿದೆ. ಯಾಕಂದರೆ ಹೆಣ್ಮಕ್ಳು ಎಲ್ಲ 3 ದಿವ್ಸಕ್ಕೆ ಊರಿಗೆ ಅಂದರೆ ಗಂಡಸರು ಕೆಲ್ಸಕ್ಕೆ ಹೋಗೋರು ಅಡುಗೆ ಯಾರು ಮಾಡಿಕ್ತಾರೆ ಸರ್? ಏನು ತಲುಪಿದೆ? ಹೆಂಗಸರಿಗೆ ಫ್ರೀ ಬಸ್ ಅಂತ ಮಾಡಿದ್ರು, ಗಂಡಸ್ರಿಗೆ ಏನು ಮಾಡಲಿಲ್ಲ. 2,000 ರೂಪಾಯಿಗಿಂತ ಕೊಟ್ಟರೆ 2 ತಿಂಗಳಾಯ್ತು, ಏನೂ ಬಂದಿಲ್ಲ, ಏನೂ ಮಾಡಿಲ್ಲ, ಯೂಸೇ ಇಲ್ಲ. ಎಲ್ಲ ಎಣ್ಣೆಗೆ ಜಾಸ್ತಿ ಮಾಡಿದ್ರು, ಇದೆಲ್ಲ ಕಮ್ಮಿ ಮಾಡಿದ್ರು. ನೋಡಿ, ನಮ್ಮ ಹುಡುಗರೆಲ್ಲ ಕುಡಿತಾರೆ, ಅವ್ರಿಗೆಲ್ಲ ಕ್ವಾಟ್ರಿಗೆ 50, 4 ಕ್ವಾಟ್ರಿಗೆ 2,500 ಆಯಿತು. ಪಾಪ ಅವ್ನು 8ಕ್ಕೆ 100 ರೂಪಾಯಿ ಹಾಕಿದ್ರೆ ಇಲ್ಲಿ ಹೋಗೋದು 50 ರೂಪಾಯಿ ಹಾಕಿದ್ರೆ. ಈ ಥರ ಮಾಡಿಬಿಟ್ಟಿದೆ ಸರ್ಕಾರ. ಎಲ್ಲ ಎಣ್ಣೆ ರೇಟ್ ಕಮ್ಮಿ ಮಾಡಿ ಜನ ಕುಡ್ದಾರ ಚೆನ್ನಾಗಿರಲಿ ಅಷ್ಟು ಹೇಳಬಲ್ಲೆ. ಪಾಪ ನಮ್ಮ ಹುಡುಗರೆಲ್ಲ ಕಷ್ಟ ಬಿದ್ದು ಕೂಲಿ ಮಾಡಿ ಜೀವನ ಮಾಡ್ತಾರೆ. ದಯವಿಟ್ಟು ಎಣ್ಣೆ ರೇಟ್ ಕ್ವಾಟ್ರಿಗೆ 50 ರೂಪಾಯಿ ಕಮ್ಮಿ ಮಾಡಿ ಅಷ್ಟೇ. ನುಡಿದಂತೆ ನಡೆದಿದ್ದಾರಾ ಸಿದ್ದರಾಮಯ್ಯ ಸರ್ಕಾರ? ಏನೂ ನಡೆದಿಲ್ಲ ಸರ್, ಯಾವ ಸರ್ಕಾರ ನಡೆದಿಲ್ಲ. ಹಾಂ, ಹೆಚ್ಚಿಸಿದ್ದಾರೆ ಜಾಸ್ತಿ. ದಯವಿಟ್ಟು ಅದನ್ನ ಕಮ್ಮಿ ಮಾಡಲಿ, ಎಲ್ಲ ರೇಟು ಕಮ್ಮಿ ಮಾಡಲಿ. ಸರ್, ಈ ಹಾಲಿನ ದರ 2 ರೂಪಾಯಿ ಏರಿಸಿದಾರಲ್ಲ, ಎಷ್ಟು ಹೊರೆ ಆಗಿರ್ಬೋದು? ಹಾಲಿನ ದರ 2 ರೂಪಾಯಿ ಏರಿಸೋರು ಅಂತ ಹೇಳೋರೆ. ಅವಾಗ 50 ml ಫ್ರೀ ಕೊಡ್ತೀನಿ ಅಂತ ಹೇಳ್ತಾರೆ. ನಾವು ಫ್ರೀ ಏನು ಕೇಳಿಲ್ಲ, ಅವರೇ ಕೊಡ್ತಾರೆ. ಹಾಲು ಹೆಚ್ಚಾಗಿದ್ರೆ ಹಂಗೆ ಕೊಡಲಿ ಬಿಡಿ, ಚೆನ್ನಾಗಿ ಕುಡೀಲಿ. ಬಡವರು ಬಗ್ಗರು ವ್ಯಾಪಾರಸ್ಥರು ಕುಡೀಲಿ, ಅವ್ರು ಚೆನ್ನಾಗಿರಲಿ. ಅದಕ್ಕೋಸ್ಕರ ಬಡವ್ರಿಗೆ ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಇನ್ನೂ 2 ರೂಪಾಯಿ ಕಮ್ಮಿ ಮಾಡಿದ್ರೆ ಒಳ್ಳೆಯದೇ. ಅಲ್ಲಿಂದ ಒಂದೇ ಸರಿ 4 ರೂಪಾಯಿ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ಅವ್ರು ಯಾವ ಥರ ಜೀವನ ಮಾಡೋದು? ಅಲ್ಲ, ಮೊದಲು 22 ರೂಪಾಯಿ ಇತ್ತು ಲೀಟರ್ಗೆ, ಈಗ 24 ರೂಪಾಯಿ ಆಗಿದೆ. ಅಂದ್ರೆ ಟೋಟಲಿ 1 ಲೀಟರ್ 44 ರೂಪಾಯಿ ಆಯ್ತು. ಹೌದು, 4 ರೂಪಾಯಿ ಒಂದೇ ಸರಿ ಜಾಸ್ತಿ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತಲ್ಲ ಜನಗಳಿಗೆ. ಈಗ 1 ಲೀಟ್ರ್ ತಗೊಳೋದು ಬದಲು ಅರ್ಧ ಲೀಟ್ರ್ ತಗೊಬೇಕು, ಹಂಗಾಗ್ಬಿಡ್ತದೆ. ಸರಿ, ಕಾಂಗ್ರೆಸ್ನ 5 ಗ್ಯಾರಂಟಿಗಳು ನಿಮ್ಮ ಮನೆ ತಲುಪ್ತಾ ಇದಾವ? ನಮ್ಗೇನು ಇಲ್ಲ, ನಾವು ಯಾವುದು ತಗೊಂಡಿಲ್ಲ ಗ್ಯಾರಂಟಿ ಕಾಂಗ್ರೆಸ್. ಯಾವುದು ತಗೊಂಡಿಲ್ಲ. ಬಡವ್ರಿಗೆಲ್ಲ ತುಂಬಾ ತೊಂದರೆ ಆಗುತ್ತಲ್ವಾ. ಕಡಿಮೆ ಇನ್ಕಮ್ ಇರೋರಿಗೆಲ್ಲನೂ ಎಷ್ಟು 1 ಲೀಟ್ರ್ ತೊಗೊಂಡವ್ರು ಅರ್ಧ ಲೀಟ್ರ್ ತಗೋತಾರೆ, ಜಾಸ್ತಿ ಮಾಡಿರೋದಕ್ಕೆ ಸಡನ್ನಾಗಿ ಮಾಡಿದಾರಲ್ವಾ. ಈಗ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಮನೆಗೆ ತಲುಪ್ತಾ ಇದೆಯಾ? ಇಲ್ಲ, ಅಪ್ಲೈ ಮಾಡಿದ್ರೋ? ಇಲ್ಲ ಮಾಡಿಲ್ಲ. ಯಾಕೆ ರಾಜ್ಯ ಸರ್ಕಾರ ಫ್ರೀ ಕೊಡುತ್ತೆ ಅಂದ್ರೆ ನೀವು ಯಾಕೆ ಅಪ್ಲೈ ಮಾಡಿಲ್ಲ ಅಂತ? ಇಲ್ಲ, ಮಾಡಲಿಲ್ಲ. ಬೇಕಾಗಿರೋರು ಮಾಡ್ಕೋತಾರಲ್ವಾ, ಬೇಡ ಅಂತ ಮಾಡಿಲ್ಲ ಅಷ್ಟೇ, ಬೇಕಾಗಿಲ್ಲ ಅಂತ. ಸಿದ್ದರಾಮಯ್ಯ ಸರ್ಕಾರದವರು ನುಡಿದಂತೆ ನಡೆದಿದ್ದಾರಾ? ಹಾಂ, ತುಂಬ ಜನಕ್ಕೆಲ್ಲ ಯೂಸ್ ಆಗಿದೆಯಲ್ಲ. ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಯೂಸ್ ಮಾಡ್ಕೊಳೋರು ಮಾಡ್ಕೊಂಡಿದ್ದಾರೆ.
ಯೂಸ್ ಆಗಿದೆ. ಬಟ್ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನೂವರೆಗೂ ಫ್ರೀ ಭಾಗ್ಯಗಳು ಯಾವ ತಲುಪಿಲ್ಲ ಅಂತ. ಅಂದ್ರೆ ಕೆಲವರೆಲ್ಲ ವರ್ಕ್ ಆಗ್ತಾ ಇದೆ ಅಂತಾರೆ, ಕೆಲವರೆಲ್ಲ ಇನ್ನು ನಮ್ಗೇನು ಸಿಕ್ಕೇ ಇಲ್ಲ ಅಂತಾರೆ. ಜನಗಳು ಹೆಂಗಂದ್ರೆ ಹೆಂಗೆ ಮಾತಾಡ್ತಾರಲ್ಲಪ್ಪ, ಯೂಸ್ ಮಾಡ್ಕೊತಾರೆ, ಯೂಸ್ ಮಾಡ್ಕೊಂಡ್ರು ಮಾಡ್ಕೊಂಡಿಲ್ಲ ಅಂದ್ಬಿಡ್ತಾರೆ. ಜನಗಳು ಬಾಯಿಗೆ ಏನು ಇಲ್ವಲ್ಲ, ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ. ಅಲ್ಲ, ಎಲ್ಲ ರೇಟು ಜಾಸ್ತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ, ತೊಗೊಂಡು ತಿನ್ನಲೇಬೇಕಲ್ವಾ, ಏನು ಮಾಡೋಕ್ಕಾಗುತ್ತೆ. ಇದ್ದಕ್ಕಿದ್ದಂಗೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಮನೆಗೆ ತಲುಪ್ತಾ ಇದೆಯಾ? ಇಲ್ಲ ಸರ್, ಬಂದಿಲ್ಲ. ಎಲೆಕ್ಷನ್ ಆದ್ಮೇಲೆ ಬಂದಿಲ್ಲ ನಮಗೆ. ಎಲೆಕ್ಷನ್ ಆದ್ಮೇಲೆ ಬಂದಿಲ್ಲ. ಅಲ್ಲ, ಎಲೆಕ್ಷನ್ ಆದ್ಮೇಲೆ ಕೆಲವೊಂದಿಷ್ಟು ಜನ ತಲುಪಿದೆ ಅಂತ ಹೇಳ್ತಿದ್ದಾರೆ. ನಮಗೆ ಬಂದಿಲ್ಲ ಸರ್, ಯಾವುದು ಬರ್ತಿಲ್ಲ, ಮಾಡಿಸ್ದಾಗಿಂದನೂ ಬಂದಿಲ್ಲ ಅದು ನಮಗೆ. ಈಗ ಈ ಬೆಲೆ ಏರಿಕೆಯಿಂದಾಗಿ ಎಷ್ಟು ಹೊರೆ ಆಗಿದೆ ನಿಮಗೆ ಅಂತ? ತುಂಬ ಹೊರೆ ಆಗಿದೆ ಸರ್. ಮಿಡಿಲ್ ಕ್ಲಾಸ್ ಜನ ಏನು ಹೆಂಗೆ ಜೀವನ ಮಾಡೋದು? ಅದೇ ಈ ಬಡು ಬಗ್ಗರಿಗೆ ಎಲ್ಲ ಇದಾಗಿದೆಯಾ, ಸೆಟ್ ಆಗಿದೆಯಾ ಅಂತ? ಇಲ್ಲ ಸರ್, ಕಷ್ಟನೇ ಇದೆ. ಈಗ ನಾವು 500-600 ರೂಪಾಯಿ ಸಂಬಳ ತಗೊಂಡು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದು ಕಷ್ಟ ಇದೆ. ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿದ್ದಾರೆ. ಫ್ರೀ ಕೊಟ್ಟರಲ್ಲ ಸರ್ಕಾರ. ಏನು ಫ್ರೀ ಕೊಟ್ಟರೆ ಸರಿಯಾಗಿ ತಲುಪ್ತಲ್ಲ ಸರ್ ಜನರಿಗೆ. ಹೇಳಿ ನಿಮ್ಮ ಸಮಸ್ಯೆಗಳನ್ನು. ಏನು ಸಮಸ್ಯೆ ಹೇಳಿದ್ರೆ ಅಷ್ಟೇ ಸರ್, ಅವ್ರು ಮಾಡೋದೇ ಮಾಡ್ತಿರ್ತಾರೆ. ನಮ್ಮ ನಗರ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆಯಾ? ನಡೀತಾ ಇದ್ದಾರೆ, ಆದರೆ ಅದರಂತೆ ಮುಂದೆ ನಡೆದಿಲ್ಲ. ನಿಮ್ಗೆ ಮನೆಯಲ್ಲಿ ಮಕ್ಕಳಿದ್ದಾವೆ, ಈಗ ಹಾಲಿನ ದರ ಏರಿಕೆ ಮಾಡಿದ್ರು. ಇವರು ಇಷ್ಟೊಂದು ನುಡಿದಂತೆ ನಡೆಯೋ ಬದಲು ಜನರಿಗೆ ಮೆಡಿಕಲ್ಲು, ಮೆಡಿಸನ್ ಫ್ರೀ ಆ ಥರ ಮಾಡಿಬಿಟ್ಟು ಮಕ್ಕಳಿಗೆ ಎಜುಕೇಷನ್ ಫ್ರೀ, ಸ್ಕಾಲರ್ಶಿಪ್ಸು ಆ ಥರ ಕೊಟ್ಟಿದ್ರೆ ಯೂಸ್ ಆಗಿರೋದು. ಈ ಥರ ಗ್ಯಾರಂಟಿ ಕೊಡೋದು ವೇಸ್ಟ್. ಸುಮ್ಮನೆ ಜನರಿಗೆ ಮೈಗಳತನ ಬೆಳೆಸೋದು ಜಾಸ್ತಿ. 500 ರೂಪಾಯಿ ದುಡಿಯೋ ಒಂದು ಗಂಡಸು ಮನೆಯಲ್ಲಿ ಏನು ದುಡ್ದಿಲ್ಲ ಅಂದರೆ ಅಯ್ಯೋ ಫ್ರೀ ಬರುತ್ತೆ ಅಂತ ಎಷ್ಟು ದಿನ ಅಂತ ಫ್ರೀ ತಿನ್ನೋಕ್ಕಾಗುತ್ತೆ? ಜೀವನ ಪರ್ಯಂತ ಕೊಡ್ತಾರಾ? ಅವ್ರು ಓಟ್ ತಗೊಳ್ಳೋವರೆಗೂ ಮಾತ್ರನೇ ಫ್ರೀ, ಇಲ್ಲಾಂದರೆ ಫ್ರೀ ಇಲ್ಲ ಅದು ಅಲ್ವಾ? ಅದಕ್ಕೆ ಫ್ರೀಗೆಲ್ಲ ಬಿಟ್ಬಿಡ್ಬೇಕು, ಏನಾದರೂ ಕಷ್ಟಪಟ್ಟು ದುಡಿಬೇಕು, ಅದೇ ನಮಗೆ ಕಾಯೋದು ಅಷ್ಟೇ. ಮನೆ ಕರೆಂಟ್ ಫ್ರೀ ಬರ್ತಾ ಇದೆ ಮೇಡಮ್? ಸದ್ಯಕ್ಕೆ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಬಟ್ ಆದರೆ ಎಕ್ಸ್ಟ್ರಾ ಏನಾದರೂ ಆ ಮೀಟ್ರ್ ಮೇಲೆ ನಮ್ಮದು ಹಳೆ ರೀಡಿಂಗ್ ಮೇಲೆ ಜಾಸ್ತಿ ಹೋಯ್ತು ಅಂದರೆ ಈ ಕಡೆದು ಅಲ್ಲೇ ಅಮೌಂಟ್ ಬಂದುಬಿಡುತ್ತೆ. ಈಗ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನಂತೀರಿ? ಹೌದು, ಜಾಸ್ತಿ ತುಂಬ ಜಾಸ್ತಿ ಆಯಿತು. ಮಿಡ್ಲ್ ಕ್ಲಾಸ್ ಜನಕ್ಕೆ ಇಲ್ಲ. ಅದೇ ಈ ಕಡೆ ಫ್ರೀ ಅಂತ ಹೇಳ್ತಾರೆ, ನಮ್ಮ ದುಡ್ಡು ನಮಗೆ ಕೊಡೋದಕ್ಕೆ ಈ ಸರ್ಕಾರನೇ ಬೇಕಾ? ಇದು ನಮ್ಮೆಲ್ಲರ ಜನನೂ ತಲೆ ಉಪಯೋಗಿಸಿ ಮಾತಾಡಬೇಕು. ಫ್ರೀ ಕೊಟ್ಟಿದ್ದಾರೆ ಒಂದು 4 ದಿನಕ್ಕೆ ಅಂತೇಳಿ 4 ದಿನಕ್ಕೆ ಹೋಗೋದಲ್ಲ, ಬಟ್ ಲೈಫ್ ಲಾಂಗ್ ಯೋಚನೆ ಮಾಡಬೇಕು. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಅಂದರೆ ನಮ್ಮ ಓಟ್ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ. ಯಾರಿಗೆ ಸರಿಗೆ ಹಾಕಬೇಕು, ಯಾರಿಗೆ ಹಾಕಬಾರ್ದು ಅಂತ ಹೇಳಿ. ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾ ಇದ್ದಾರೆ. ಎಷ್ಟು ಕೆಜಿ ಕೊಡ್ತಾ ಇದ್ದಾರೆ? 5 ಕೆಜಿ. 5 ಕೆಜಿ ಮತ್ತು 3 ಕೆಜಿ ಅಂತಿದ್ದಾರೆ ಜನ. ಇಲ್ಲ, 5 ಕೆಜಿ ಕೊಡ್ತಾ ಇದ್ದಾರೆ. ಒಬ್ಬರಿಗೆ 5 ಕೆಜಿ ಕೊಡ್ತಾ ಇದ್ದಾರೆ, 500 ರೂಪಾಯಿ ಹಾಕ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬರ್ತಿಲ್ವಾ ನಿಮಗೆ? 2000 ರೂಪಾಯಿ ಮನೆಗೆ ನಿಮಗೆ? ತಿಂಗಳು ಅದಕ್ಕೆ ಮುಂಚೆ ತಿಂಗಳು ಬಂತು. ಯಾಕೆ ಇದು ಓಟ್ ಎಲೆಕ್ಷನ್ ಬಂತಲ್ವ, ಆದ್ಮೇಲೆ ಬಂದಿಲ್ಲ ಇನ್ನು. ಫ್ರೀ ಆದ್ರೂ ಓಡಾಡ್ತಿದ್ದಾರೆ. ಬಸ್ ಒಳಗೆ ಫ್ರೀ ಅದು. ಎಲ್ಲ ತರಕಾರಿಗಳು ಕೆಮಿಕಲ್ಸ್ ಮಿಶ್ರಿತವಾಗಿರೋದ್ರಿಂದ ಎಲ್ಲ ಥರದಲ್ಲಿ ತೊಂದರೆಗಳಾಗ್ತಾ ಇದೆ ಎಲ್ಲ ಜನಗಳಿಗೂ. ಮತ್ತು ಲಿವರಲ್ಲಿ 3 ಕೋಟಿ ರ್ಯಾಡಿಕಲ್ಸು, ಟಾಕ್ಸಿಸಿಟಿ ರ್ಯಾಡಿಕಲ್ಸ್ ಜಾಸ್ತಿ ಆಗ್ತಾಯಿದೆ. ಎಲ್ರಿಗೂ ಅನಾನುಕೂಲಗಳಾಗ್ತಾಯಿದೆ. ಈ ಗ್ಯಾರಂಟಿಗೂ ಇದಕ್ಕೂ ಸರ್ಕಾರ ಬೇರೆ ಬೇರೆ ದುಡ್ಡು ಎತ್ತು ಮಡಗಬೇಕು. ಅವರು ಎತ್ತು ಮಡಗೋದಂತಲ್ಲ, ಈಗ ಬೆಲೆಗಳ ಮೇಲೆ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಇದೇ ಕೆಮಿಕಲ್ ಮಿಶ್ರಿತ ತರಕಾರಿನೇ ಅಂತಿದ್ದಾರಲ್ಲ, ಅದೇ ತರಕಾರಿಗೆ ಬೆಲೆಗಳ ಮೇಲೆ ಬೆಲೆ ಏರಿಸ್ತಾ ಇದ್ದಾರೆ. ಹಾಲಿನ ದರ ಸಹ 2 ರೂಪಾಯಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸಹ 3 ರೂಪಾಯಿ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಇದು ಎಷ್ಟು ಜನಸಾಮಾನ್ಯರಿಗೆ ಹೊರೆ ಬೀಳುತ್ತೆ ಅಂತ. ಅಲ್ಲ, ಸರ್ಕಾರ ಇರೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಮಾಡಬೇಕು, ಅದರಲ್ಲೂ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲೂ ಕಲುಷಿತವಾಗಿದೆ. ಅದನ್ನು ಆರ್ಗ್ಯಾನಿಕ್ ಅಂತ ಮಾರ್ತಾರೆ. ಈ ರೀತಿಯಂತಹ ತರಕಾರಿಗಳನ್ನ ತಿಂದು ಜನ ಬದುಕಬೇಕೋ ಬೇಡವಾ ಅಂತ? ಬದುಕೋದಿಲ್ಲ, ಎಲ್ಲರೂ ಸತ್ತೋಗ್ತಾವ್ರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.